ಗುಡ್ಸೋರ್ಗೆ 200, ಕಸ ತಗೊಂಡೋಗೋರ್ಗೆ 200, ಎಷ್ಟು ಕೊಟ್ರು ರಾಶಿ ತುಂಬಿಬಿಟ್ಟು ಮೊನ್ನೆ ಕ್ಲೀನ್ ಮಾಡ್ಸೋದಕ್ಕೆ 2,000 ದುಡ್ಡು ಕೊಟ್ಟಿದ್ದೀನಿ. ತಗೊಂಡೋಗಿದ್ದಾರೆ, ತಿರ್ಗಾ ಮತ್ತೆ ಬಂತಿರ್ ನೋಡಲ್ಲ. ತಂದು ಅಕ್ಕಪಕ್ಕದವ್ರು ಇಲ್ಲೇ ಸರಿತಾರೆ. ನಮ್ಮ ದೇವಸ್ಥಾನ ಕಸನು ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ಬನ್ನಿ ಸರ್, ನಮಗೂ ಹೇಳಿ ಬೇಜಾರಾಗ್ತದೆ. ಯಾರು ಕ್ಲೀನ್ ಮಾಡಲ್ಲ, ನೋಡಲ್ಲ. ಏನಾಗಪ್ಪ ನಾವು ಇಷ್ಟಾರೆ ಹೇಳಿದ್ರು, ಮಳೆ ಓದ್ಬಿಟ್ರೆ ರಾಶಿ ಬಂದು ದೇವಸ್ಥಾನ ಮುಂದೆ ನಿಂತಿರುತ್ತೆ. ಸತ್ತೋದವ್ರದು ಕ್ಲೀನ್ ಮಾಡಕ್ಕೆ ಪ್ರತಿಯೊಂದು ನಾನು ಕ್ಲೀನ್ ಮಾಡ್ಕೊಂಡು ನಾವು ದೇವಸ್ಥಾನದವರು ಅಲ್ಲಿ ಕ್ಲೀನ್ ಮಾಡಿ ಯಾರೋ ನೀವೇ ಹೋಗ್ಬಿಟ್ರಿ ನನ್ನ ಗರ್ಭಗುಡಿ ಹೋಗಿ ನಮಸ್ಕಾರ ನಿಮಗೆ ಹಾಕಿ ಕೊಡ್ತೀನಿ. ಆಗುತ್ತಾ? ಒಳ್ಳೇದಾಗುತ್ತಾ? ನೋಡಿ ಅಮ್ಮ ಹೇಳ್ತಾ ಇರೋದು. ಅಮ್ಮ ನಿಮ್ಮ ಹೆಸರು? ಪದ್ಮಮ್ಮ ಅಂತ. ದೇವಸ್ಥಾನ ಇನ್ಚಾರ್ಜ್ ಅಥವಾ ದೇವಸ್ಥಾನ ಇನ್ಚಾರ್ಜ್ ಅವರು. ನೋಡಿ ಇವರು ನೋಡಿ ಇಲ್ಲಿ ಇದೆಯಲ್ಲ ಷಣ್ಮಾತ ಸ್ವಾಮಿ ಟೆಂಪಲ್ ಇದು. ಅವ್ರು ಹೇಳ್ತಾರೆ ಕ್ಲೀನ್ ಮಾಡಲ್ಲ ಹೇಳಿದ್ರೆ ನಮ್ಗೆ ಸಂಬಳ ಕೊಟ್ಟಿಲ್ಲ ರೀ, ನಾವ್ ಎತ್ತಾಕಲ್ಲ ರೀ, ನಾವ್ ಇಷ್ಟೇ ಮಾಡೋದು, ಇದೆಲ್ಲ ಎತ್ತಾಕ್ತೀವಿ ಅಂತ ನಿಮ್ಗೆ ಹೇಳಿದೀವ. ಗುಡ್ಸೋರಿಂದ ಹೊಸ ತಗೊಂಡೋಗೋರಿಂದ ಕಂಪ್ಲೇಂಟ್ ಮಾಡ್ತಾರೆ. ಬನ್ನಿ ನಾವು ಇವೊಂದು ಹಾವು ಸೇರ್ಕೊಳ್ಳುತ್ತೆ. ಹಾವು ಸೇರ್ಕೊಳುತ್ತಾ? ನೋಡಿ ಇದೆಲ್ಲ ಬಂದು ಟೆಂಪಲ್ ಕಸಗಳು. ಇವರು ಬೇಕಾದ್ರೆ ಅಲ್ಲಿ ತಗೊಂಡೋಗಿ ಹಾಕ್ಬೋದಾಗಿತ್ತು, ಬಟ್ ಆಗ್ತಾ ಇಲ್ಲ. ಅವ್ರು ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಪ್ರತಿಯೊಂದಿಲ್ಲ ಹಣ್ಚಿತ್ತೆಯಿಂದ ದೇವಸ್ಥಾನ ಕಸದಿಂದ ಹೂನಾರದಿಂದ ಬಿಟ್ಟಿದೆ. ಹೇಳ್ಬಿಡ್ಬೋದಾಗಿತ್ತು. ಪಬ್ಲಿಕ್ ಅವ್ರು ಹೇಳ್ತಾರೆ ಸರ್ ಅಲ್ಲಿ ದೇವಸ್ಥಾನವ್ರು ಕಸ ಹಾಕ್ಬಿಡ್ತಾರೆ ಅಂತ. ಅವ್ರು ಪದ್ಮಮ್ಮ ಹೇಳ್ತಿರೋದು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ತೋರಿಸ್ತಾರೆ. ನೋಡಿ ಅವ್ರು ಏನು ಅಲಂಕಾರ ಮಾಡಿರ್ತಾರ ಆ ಜಾಗದ ಹೂವು ಎಲ್ಲ ತೆಗೆದು ಸಪ್ರೇಟ್ ಆಗಿ ಇಟ್ಟಿರ್ತೀವಿ. ಇದನ್ನ ನಾವು ಪೌರ ಕಾರ್ ಬಗ್ಗೆ ತಗೊಂಡೋಗು ಅಂತ ಹೇಳಿ ದುಡ್ಡು ಕೇಳ್ತಾವ್ರೆ ಅಂತ ಹೇಳ್ತಾರೆ. 200 ರೂಪಾಯಿ ಇರ್ಬೋದು, ತುಂಬಾ ದುಡ್ಡು ಕೇಳಿದಾರೆ. ಅವ್ರು ಮುಂಚೆನೆ ಹೇಳಿದ್ದಾರೆ. ನೋಡಿ ಇದು ಬಂದ್ಬಿಟ್ಟು ಹಿಂದೂ ರುದ್ರಭೂಮಿ. ಅದ್ರ ಪಕ್ಕದಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಆ ವಿಡಿಯೋ ಪಾಕ ಮಾಡಿದ್ದೀನಿ. ಆ ಪಕ್ಕದಲ್ಲಿ ಅಷ್ಟೊಂದು ರಾಶಿ ಕಸ ಇದೆ. ಆಲ್ರೆಡಿ ಅವ್ರು ಹೇಳಿದಾರಂತೆ ಆ ಕಸ ಎತ್ಕೊಂಡು ಹೋಗ್ತಾ ಇಲ್ಲ, ಕಸ ವಿಲೇವಾರಿ ಸರಿಯಾಗಿ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಹೇಳಿ ಅಮ್ಮ. ಮೊನ್ನೆ ದೇವಸ್ಥಾನ ಫಂಕ್ಷನ್ ಆಯ್ತು, 2,000 ಕೊಟ್ಟು ಗಲೀಜಾಗಿ ಎತ್ತಿಸಿದೀನಿ. ಎಲ್ಲಿ ಪೂರ್ತನ 1ರಿಂದ 4 ಗಂಟೆ ಕ್ಲೀನ್ ಮಾಡಿಸ್ದೆ. ಮೇಸ್ತ್ರಿಗಳಿಗೆಲ್ಲ ಫೋನ್ ಮಾಡಿ ಕರ್ಸಿಸಿ ಎತ್ತಿಸಿದೀನಿ ಸರ್. ಯಾಕೆಂದ್ರೆ ಟೆಂಪಲ್ ಫಂಕ್ಷನ್ ನಡೀತಾ ಇದೆ, ಫಿಲಂ ಆಕ್ಟರ್ಗಳೆಲ್ಲ ಬರ್ತಾರೆ, ನಮ್ಗೆ ನೀಟಾಗಿರ್ಬೇಕಲ್ಲ ಸರ್. ಯಾರು ಹೇಳಿದ್ರು ಕೇಳಲ್ಲ. ನಿನ್ ಕಾಫಿ ಕಾಸು ಕೊಡ್ತೀನಿ ಸುಮ್ಮನೆ ತಗೊಂಡೈತೇನು? ಬರಪ್ಪ ಕಾಫಿ ಕಾಸು ತಗೊಳಪ್ಪ, ಟಿಫನ್ ಮಾಡಪ್ಪ. ಯಾರೊಬ್ರು ನಮ್ಮದೇ ನಾವೇ ಸ್ವಚ್ಛ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಒಂದು ಸ್ವಲ್ಪ ಬೇಕು ಅಲ್ವಪ್ಪ? ಪಾಪ ಅವನು ಕಸ ಇರ್ತಾನಂತ ಕೇರ್ಲೆಸ್ ಮಾಡಲ್ಲ ನಾವು. ಅಮ್ಮ ಕಾಫಿ ಕುಡಿಯಮ್ಮ, ತಿಂಡಿ ತಿನ್ನಮ್ಮ, ಕ್ಲೀನ್ ಮಾಡಮ್ಮ, ಮಾಡಲ್ಲ ಸರ್. ಇದು ಎಷ್ಟು ದಿನ ನಡೀತಾ ಇದ್ದಾರೆ ಕೆಲಸ ಸರ್? ಸುಮಾರು ವರ್ಷಗಟ್ಟಲೆ ಹಿಂಗೆ ನಡೀತದೆ. ಯಾವಾಗ್ಲಾರ 50, 100, 200, 300, 500 ಕೊಟ್ಟು ದುಡ್ಡು ಕೊಡ್ತೀರಾ? ಕೊಡ್ತೀನಿ ಸರ್. ಪ್ರತಿ ಶನಿವಾರ 500 ಇಸ್ಕೊಂಡಿರ್ತಾರೆ. 3 ತಿಂಗಳಿಂದ ಬರಲ್ಲ, ಎತ್ತಲ್ಲ, ಮಾಡಲ್ಲ. ಗುಡ್ಸೋರಿಂದ ಎತ್ತೋರ್ವರ್ಗು ಗುಡ್ಸೋ ಎಮ್ಮಂಗೂ ಕೂಡ ನಾನು ಪ್ರತಿ ಶನಿವಾರ 50 ಓಕೆ. ಗುರ್ತು ಕೆಲಸದವ್ರನ್ನ ಇಟ್ಕೊಂಡಿದ್ದೀವಿ ದೇವಸ್ಥಾನಕ್ಕೆ, ಅವ್ರು ಕ್ಲೀನ್ ಮಾಡ್ತಾರೆ. ಇವ್ರು ಏನು ಮಾಡಲ್ಲ, ಸುಮ್ಮನೆ ಒಂದು ಪರಿಚಯ ಹಾಕ್ಸ್ಕೊಂಡು ಹೋಗೋದಕ್ಕೆ 50 ರೂಪಾಯಿ ವಾರಕ್ಕೆ ಕೊಡ್ತೀರಾ? ವಾರಕ್ಕೆ. ಈಗ ನಮ್ಮ ದೇವಸ್ಥಾನ ಕೆಲಸದವ್ರು ಇದ್ದಾರೆ, 2 ಇದ್ದಾರೆ ಕೆಲಸದವ್ರು. ಲೇಡಿ ಜೆಂಟ್ಸ್ 2 ಇದ್ದಾರೆ. ಅವ್ರದ್ದೇನೋ ಬರ್ತಾರೆ, ಒಳಗಡೆ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಒಂದು ಲೇಡಿ ಕೂಡ ಹೊಸ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕೋಗ್ತಾರೆ. ಮುಂದೆ ಕೆಲಸನೇ ಇರಲ್ಲ ಗುಡ್ಸೋರ್ಗೆ. ಆದ್ರೂ ನಮ್ಮ ಪ್ರತಿ ಶನಿವಾರ 50 ರೂಪಾಯಿ ಬೇಕು. ಯಾಕೆಂದ್ರೆ ನೀಟಾಗಿರ್ಬೇಕು ದೇವಸ್ಥಾನ ಬಾಗ್ಲು. 10 ಜನ ಬಂದೋಗ ಜಾಗ. ದೇವಸ್ಥಾನದ ಇಟ್ಕೊಂಡಿದ್ದೀರಾ ನೀವು? ಬಟ್ ಇಲ್ಲೇನಂದ್ರೆ ಮುಂದೆ ಈ ತರ ಕಸ ಇರೋದಕ್ಕೆ ತುಂಬಾ ಬೇಜಾರಾಗಿದೆ. ನಾನು ಬಾಗ್ಲೆ ತೆಗ್ದಿರ ಸರ್, ಇಲ್ಲಿ ಒಂದು ಹಾವು ಸೇರ್ಕೊಳ್ಳುತ್ತೆ. ಇಲ್ಲಿ ಮಶಾನ ಇರೋದ್ರಿಂದ ಸುತ್ತಮುತ್ತ ಹಾವುಗಳು ಕೆಳಗಡೆ ಬಂದು ಮಲ್ಕೊಳ್ಳುತ್ತೆ ಸರ್. ಹೌದಾ? ಹೌದು ಸರ್. ಆಗಿದೆಯಾ ಅದು ಅನುಭವ? ನಮ್ಮ ಹತ್ರ ವಿಡಿಯೋ ಇದೆ. ಇಲ್ಲೆಲ್ಲ ಬಂದು ಹಿಂಗೆ ಆಡುತ್ತೆ. ಇದ್ರಲ್ಲಿ ಇರುವಾಗ ನಮ್ಗೆ ಎಷ್ಟು ನೀಟಾಗಿರ್ಬೇಕು ಹೇಳಿದ್ರೆ ಯಾರು ಕೇಳಲ್ಲ. ನೋಡಿ ನಿಮ್ ಮುಂದೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ಸರಿ ಅಮ್ಮ ಏನು ಸುಳ್ಳು ಹೇಳಿದ್ರಲ್ಲಿ. ಶನಿವಾರ ದಿನ ಹಿಂಗೆ ಇಟ್ಕೊಂಡಿದೀನಿ, ಒಬ್ರು ಬಂದು ಹಿಂಗೆ ಎತ್ತಲಿಲ್ಲ. ಎತ್ತಬೇಕಂದ್ರೆ ರೋಡಲ್ಲಿ ಯಾರೋ ಕಸ ಎತ್ಕೊಂಡು ಹೋಗೋನ್ನ ಅವನಿಗೆ ಕಾಲಿಡ್ದು ಅವ್ನಿಗೆ ಅದೊಂದು 500, 100 ಕೊಟ್ಟು ಕಾಫಿ ಕೊಡಿಸಿ ತಗೊಂಡೋಗಪ್ಪ, ಈ ಥರ ಇದೆ ದೇವಸ್ಥಾನದ್ದು ಅಂತ ಹೇಳ್ಬೇಕು. ಅದು ಹೇಳ್ತಾ ಇರೋದು ನೋಡಿದ್ರೆ ನಿಮಗೆ 50 ರೂಪಾಯಿ ಇರ್ಬೋದು. ಒಂದ್ಸರಿ ದೇವಸ್ಥಾನ ಮೊನ್ನೆ ಫಂಕ್ಷನ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವಾಗ ದುಡ್ಡು 2,000 ಕೊಟ್ಟು ಫಂಕ್ಷನ್ ಅಲ್ಲಿ ಕ್ಲೀನ್ ಮಾಡಿಸಿದ್ದಾರೆ. ಬಟ್ ಆದ್ರೂ ಯಾರು ಜವಾಬ್ದಾರಿ ತಗೊಳ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅವುಗಳು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ವಿಡಿಯೋನು ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇರ್ಲಿ, ಅಷ್ಟೊಂದು ಧೈರ್ಯವಾಗಿ ಹೇಳ್ಬೇಕು ಅಂತೇಳಿ ವಿಡಿಯೋ ಇರುತ್ತೆ, ಅವುಗಳು ಬಂದಿರುತ್ತೆ. ಅದು ಬಟ್ ಪೌರ ಕಾರ್ಮಿಕರು ಯಾರು ಬರ್ತಾ ಇದ್ದಾರೆ. ಏನು ಅವ್ರ ಹೆಸರೇನು? ರವಿಕುಮಾರ್ ಅಂತೇಳಿ. ಅವರು ಅರ್ಚಕರು. ಓಕೆ. ಅವ್ರ ಹತ್ರ ಇದೆಯಾ ಅಂತ ಇನ್ನೊಂದ್ಸಲ ಮೀಟ್ ಮಾಡೋಣ. ಈಗ
ಹಾಂ ಓಕೆ ಪದ್ಮಮ್ಮ ಅವ್ರು ಹೇಳ್ತಿರೋದಂತ ಕಣ್ಣಾರೆ ನಾವೇ ನೋಡ್ತಾ ಇದ್ದೀನಿ, ವಿಡಿಯೋಲ್ಲ ಕಾಣ್ತಾ ಇದೆಯಲ್ಲ ನೋಡಿ ಇಲ್ಲಿ. ಇದೆಲ್ಲ ದೇವಸ್ಥಾನದ ಕಸ ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲಿ ತಿಪ್ಪೆಗೆ ಹಾಕ್ಬೋದಾಗಿತ್ತು. ಯಾವುದೇ ಕಾರಣಕ್ಕೂ ಹಾಕಲ್ಲ. ಏನಕ್ಕೆ ಅಂದರೆ ಅವರು ಒಬ್ಬರು ನೋಡಿದಾಗ ಅವ್ರು ಹಾಕ್ತಾ ಇದ್ದಾರೆ ಅಂತ ನಾವು ಹಾಕೋಣ ಅಂತ ಹೇಳ್ತಾರೆ. ಅದೇ ಆ ಒಂದು ರೀಸನ್ಗೋಸ್ಕರ ಜನ ತಂದು ಬಿಸಾಕ್ಬಿಟ್ಟು ಹೋಗ್ತಾರೆ. ನನ್ಗೆ ಇಲ್ಲಿಂದ ನಾನು ಇಲ್ಲಿಂದ ನಾವೇ ನಾವೇ ನೀಟಾಗಿ ಇಟ್ಕೊಂಡಿರ್ತಾರೆ, ಯಾರು ಕ್ಲೀನ್ ಮಾಡಲ್ಲ. ನಮ್ಮ ಕೆಲಸ ಬೈದಿ ಅಲ್ಲಿಂದ ತೊಳೆಯಪ್ಪ ಅಂತ ಅವ್ನ ಕೈ ನಾನು ಕ್ಲೀನ್ ಮಾಡ್ತಿತ್ತು. ಗಿಡ ಗಂಡೆ ಇಟ್ಕೊಂಡಿದ್ದೀನಿ, ಏನಾರು ಗಂಟೆ ಇಟ್ಕೊಂಡಿದ್ದಾರೆ. ಅಂದ್ರೆ ಈಗ ನೋಡಿ ಇವ್ರು ಹಾಕಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಎಲೆನೂ ಉದುರಬಾರ್ದು ಅಂದ್ಬಿಟ್ಟು ಕೇಳಿಲ್ಲ, ಎಲೆನೂ ಉದುರಬಾರ್ದು ಅಂದ್ಬಿಟ್ಟು ಅದಕ್ಕೆ ಸ್ಪೆನ್ಸ್ ಏನದು ಬೇಲಿ ಹಾಕೊಂಡಿದ್ದಾರೆ. ಅದೇನಿದ್ರು ಒಳಗಡೆನೆ ಬಿಡಬೇಕು, ಎತ್ಕೋಬೇಕು, ಅಷ್ಟು ನೀಟಾಗಿ ಮಾಡಿಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ. ನೋಡಿ ಪೂರ್ತಿ ಟೆಂಪಲ್ಲೇ ತೋರಿಸ್ಬಿಟ್ರು ಅವರು. ನೋಡಿ ಇಲ್ಲಿ ಆ ಟೆಂಪಲ್ ಒಂದು ಜಾಗದಲ್ಲೂ ಒಂದು ಸ್ವಲ್ಪನೂ ಗಲೀಜಿಲ್ಲ. ಅವರೇ ನೀಟಾಗಿ ಖುದ್ದಾಗಿ ಅವರು ಕೆಲಸಗಾರ ಹತ್ರನೇ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಇಲ್ಲಿ. ಅದಲ್ಲದೆ ರೋಡ್ ಗುಡಿಸೋರಿಗೆ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಕೊಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಂ ಇದು ನಾವೇ ಮಾಡ್ಕೊಳ್ಳೋದು ಸರ್. ಇದಕ್ಕೊಂದು ಅಜ್ಜಿ ಇಟ್ಕೊಂಡಿದ್ದೀನಿ, 2000 ಸಂಬಳ. ಅಲ್ಲಿ ಒಳಗಡೆ ಕೆಲಸ ಮಾಡೋರು 10,000 ಸಂಬಳ. ಹಾಂ ನೋಡಿ ಇದು ಷಣ್ಮುಖ ಟೆಂಪಲ್ ಇದು ಕಾಣ್ತಾ ಇದೆ ನೋಡಿ, ಗರ್ಭಗುಡಿಲೂ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ನಮ್ಮ ಇದರಲ್ಲಿ ಎಲ್ಲರೂ ನೋಡಿ ಅವರು ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದಾರೆ ಅವರು. ಒಂದು ಸ್ವಲ್ಪನೂ ಗಲೀಜಾಗಿಲ್ಲ ಅಂತ. ಹೊರಗಡೆನೂ ಸಹ ಅವರು ಒಬ್ಬರು ಅಜ್ಜಿ ಇಟ್ಕೊಂಡು ಕೆಲಸ ಗುಡಿಸ್ಕೊತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ. ನಮಗೆ ಡೈಲಿ ರೀತಿ ಕ್ಲೀನ್ ಆಗಿರ್ಬೇಕು. ಅಲ್ಲ ದೇವಸ್ಥಾನ ನೀಟಾಗಿ ಇರಬೇಕಲ್ವಾ? ದೇವಸ್ಥಾನ ಅನ್ಸ್ಕೊಳ್ಳೋದೇ ಅವಾಗಲ್ವಾ? ದೇವಸ್ಥಾನ ಅನ್ಸ್ಕೊಳ್ಳೋದೇ ಅವಾಗಿದೆ ನೋಡಿ. ಅದು ಗರ್ಭಗುಡಿ ಇದು, ಇದೇ ರೋಡ್ ಇದು. ಇಲ್ಲೇ ನೋಡಿ ಗರುಡಗಂಬ ಅಂತ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಒಂದು ಸ್ವಲ್ಪ ಇಲ್ಲಿ ಗಲೀಜಿಲ್ಲ. ಆ ಗಲೀಜ್ ಗುಡಿಸೋಕೆ ಅಂದ್ಬಿಟ್ಟು ಯಾರೋ ಅಜ್ಜಿ ಇಟ್ಕೊಂಡಿದ್ದಾರಂತೆ. ಏನು ರೋಡ್ ಗುಡಿಸ್ತಾರಲ್ಲ ಅವರು, ಅವ್ರಿಗೇನು ದುಡ್ಡು ಕೊಟ್ಬಿಟ್ಟು ಕಸ ಗುಡಿಸ್ತಾರಂತೆ. ದುಡ್ಡು ಕೊಡ್ಬೇಕಂತೆ, ಅವಾಗ ಅವ್ರು ಕಸ ಗುಡಿಸ್ತಾರೆ. ಆಮೇಲೆ ಕಸ ಎತ್ಕೊಂಡು ಹೋಗೋಕ್ಕೂ ದುಡ್ಡು ಕೇಳ್ತಾರಂತೆ. ಆಯ್ತು ಅದನ್ನು ಕೊಡ್ತೀನಿ, ಆ ಕೊಟ್ಟರು ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇಲ್ಲ. ಓಕೆ ಅಮ್ಮ, ಇದು ಆದಷ್ಟು ಬೇಗ ಬೇರೆ ಯಾರಿಗೆ ಮುಖ್ಯವಾದವ್ರಿಗೆ ತಲುಪಿಸ್ತೀನಿ ನಾನು. ಆದಷ್ಟು ಬೇಗ ನಾನು ಇದನ್ನು ಕ್ಲೀನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಖಂಡಿತ ಮಾಡಿಸ್ಕೊಡ್ತೀನಿ. 16 ಜನ ಬರ್ತಾರೆ ಸ್ವಾಮಿ ಸೇವೆಗೋಸ್ಕರ, ಭಗವಂತನ ಹಸು ಮುಟ್ಟಕ್ಕೋಸ್ಕರ ಬರ್ತಾರೆ. ಹಸು ಹತ್ರ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಹಸು ಇದೆ ಅಂತೆ. ಓಕೆ ನೋಡಿ ಇದು ನೋಡಿ ಗರ್ಭಗುಡಿ ಇದು, ಶನೇಶ್ವರ ಸ್ವಾಮಿ ಗರ್ಭಗುಡಿ. ಪ್ರತಿಯೊಂದು ಜಾಗ ನೋಡಿ ಇವತ್ತು ನೋಡಿ ಎಷ್ಟು ನೀಟಾಗಿ ಇಟ್ಟಿರ್ಬೇಕು. ಪದ್ಮವ್ರು ಹೇಳ್ತಾರೋ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಟೆಂಪಲ್ಲಿಂದ ನಿಮಗೆ ಏನು ಗಲೀಜು ಹೋದ್ರೂ, ಅಲಂಕಾರ ಮಾಡಿದ್ದೇ ಇರ್ಬೋದು, ಏನೇ ಇದ್ರೂ ಅದನ್ನು ತೆಗೆದು ಒಂದು ಕಡೆ ಸಪ್ರೇಟಾಗಿ ಇಟ್ಟಿದ್ದಾರೆ. ವಿತ್ ಅದು ವಿಡಿಯೋ ತೋರಿಸ್ತೀನಿ. ಅದು ನೋಡಿ, ಇದು ಬಂದ್ಬಿಟ್ಟು ಬಸವಣ್ಣ 2 ಕೊಟ್ಟಿದ್ದಾರೆ ನೋಡಿ ಇದು. ಹಾಂ ಇದಕ್ಕೆ ಕೆಲಸಗಾರ 10,000 ರೂಪಾಯಿ ಸಂಬಳ ಸರ್. ಓಕೆ ನಾವೆಲ್ಲಿಂದ ಬರಬೇಕು? ನಾವೆಲ್ಲಿಂದ ಸಂಪಾದನೆ? ನಮ್ಮ ಮಗ ಕೆಲಸಕ್ಕೆ ಹೋಗ್ತಾರೆ, ನಮ್ಮ ಯಜಮಾನ್ರು ಆಟೋ ಓಡಿಸ್ತಾರೆ, ನಾನು ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದೀನಿ. ಈ ಥರ ಜೀವನ ಮಾಡ್ತಾ ಇದ್ದೀವಿ ಸರ್ ನಾವು. ನಮ್ಗೆ ಏನಿದ್ರು ಗಂಜಿ ಇದ್ರೂ ಪರವಾಗಿಲ್ಲ ಸರ್, ನೀಟಾಗಿರ್ಬೇಕು. ಓಕೆ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಯಾರೋ ಕೊಟ್ಟಿರೋದು ಹಸುನ ನೀವೇ ನೋಡ್ಕೊಂಡು ದಾನ ಕೊಟ್ಟಿರೋದು. ಇದಕ್ಕೆಲ್ಲ ಯಾಕಪ್ಪ ಮೈಂಟೈನ್ ಮಾಡ್ತೀರಾ? ಆ ಹುಲ್ಲಿರ್ಬೋದು, ಅದೇನು ಹಿಂಡಿ ಬೂಸ ಅಂತ ಇರ್ಬೋದು. ಹಾಂ, ಹಿಂಡಿ ಬೂಸ ಇರ್ಬೋದು. ಇದು ದೇವಸ್ಥಾನ ಸಂಬಂಧಪಟ್ಟಿದೆ ಅದೆಲ್ಲ. ಓಕೆ ಓಕೆ ನೋಡಿ ಇದು ನೋಡಿಲ್ಲ, ಸ್ಟಾಕೆ ಇಟ್ಬಿಟ್ಟಿದ್ದಾರೆ. ಇದು ಬಸವಣ್ಣಂಗೆ ಇದು ಸ್ಟಾಕ್ ಇಟ್ಬಿಟ್ಟಿದ್ದಾರೆ ನೋಡಿ. ಇದು ಅವ್ರು ಹೇಳ್ತಾ ಇರೋದು ಬಂದ್ಬಿಟ್ಟು ಇದ್ರದ್ದು ಆಗಿತ್ತಲ್ಲ ಗಲೀಜು ಇರ್ಬೋದು, ಆ ಗಲೀಜು ಸಹ ಸಪ್ರೇಟ್ ಇಟ್ಕೊಂಡು ಸರ್ ನಾನು ಹೊರಗಡೆ ಹಾಕಲ್ಲ, ಅವ್ರು ಖುದ್ದಾಗಿ ಪೌರ ಕಾರ್ಮಿಕರು ಬಂದಾಗ ನಾನು ಕಟ್ಕಳಿಸ್ತೀನಿ ಅಂತಲೇ ಹೇಳ್ತಾ ಇರೋದು. ಅವ್ರು ವಿಡಿಯೋಲ್ಲ ತೋರಿಸ್ಬಿಡ್ತಾರಲ್ಲ, ಇದು ವಿಡಿಯೋ ತೋರಿಸ್ತಾರೆ ನಾವು ಸುಳ್ಳು ಅಂತ ಹೇಳ್ಬೋದಾಗಿತ್ತು. ಖಾಲಿ ಡಬ್ಬ ತೋರಿಸ್ತಾ ಇಲ್ಲ ಅದು. ಇದು ನೋಡಿ ಸರ್, ಇಲ್ಲಿದೆ ಅಂತ ಅವ್ರು ತೋರಿಸ್ತಾ ಇಲ್ಲ, ಇಲ್ಲಿದೆ ಅಂತ ತೋರಿಸ್ತಾ ಇಲ್ಲ. ವಿತ್ ಲೋಡ್ ತೋರಿಸ್ತಾ ಇದ್ದಾರೆ ನೋಡ್ರಿ, ಇಲ್ಲಿ ವಿತ್ ಲೋಡ್ ತೋರಿಸ್ತಾ ಇದ್ದಾರೆ. ಇದು ವಿತ್ ಲೋಡು ಅಂದರೆ ಇದೆಲ್ಲ ಹಾಕಿರೋದು ಬಂದ್ಬಿಟ್ಟು ಬಸವಣ್ಣಂಗೆ. ಅರ್ಥ ಆಯ್ತಾ? ಇದೆಲ್ಲ ನೋಡಿ ಇದು ಲೋಡ್ ಇಟ್ಟಿದ್ದಾರೆ ನೋಡಿ. ಇದನ್ನ ಖಾಲಿ ಡಬ್ಬ ತೋರಿಸ್ಬೇಕಾಗಿತ್ತಲ್ಲ, ಖಾಲಿ ಡಬ್ಬ ತೋರಿಸ್ತಿಲ್ಲ ನನಗೆ. ಏನಕ್ಕೆ ಇಷ್ಟೊಂದು ಬೇಜಾರಾಗಿ ಮಾತಾಡ್ತಿದ್ದೀನಿ ಅಂದರೆ, ಮುಂದೆ ನನಗೆ ಕಸ ಗುಡಿಸ್ಬೇಕು, ಕಸ ಎತ್ತಿಲ್ಲ, ಆ ಕಸ ಎತ್ತಲೇಬೇಕು ಅಂತ ನಾನು ಮನ್ಸು ಮಾಡ್ಬಿಟ್ಟಿದ್ದೀನಿ. ಆ ಪಾರ್ಕಿಂಗು ಅಷ್ಟೇ, ಇದು ಪರ್ಮನೆಂಟ್ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ. ಇದು ನನ್ನ ದೇವಸ್ಥಾನದಲ್ಲೇ ಶನೇಶ್ವರ ಸ್ವಾಮಿ ಟೆಂಪಲ್ ಎಲ್ಲ ನೋಡ್ತಾ ಇರೋದು. ವಿತ್ ಪದ್ಮಮ್ಮ ಅವರು ಮಾತಾಡ್ತಿರೋದು. ಅಷ್ಟು ಬೇಜಾರಾಗಿದೆ ನನಗೆ. ದೇವಸ್ಥಾನದ ಹತ್ರ ಗಲೀಜಿದ್ರೆ ನಾವೇ ಕೇಳ್ಬೋದು, ಏನಕ್ಕಮ್ಮ ನೀವು ಗಲೀಜು ಮಾಡಿದ್ದೀರಾ ಅಂದ್ಬಿಟ್ಟು. ದೇವಸ್ಥಾನ ಒಳಗಡೆ ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಎಲ್ಲ 10,000 ರೂಪಾಯಿ ತಿಂಗಳಾದ್ರೂ ಊಟ ಸಾಲ ನೋಡಿ ಇಲ್ಲಿ. ಹುಲ್ಲಿಂದ ಊಟ 20,000 ಸಂಪಾದನೆ ಮಾಡಿ. ಇದು ನೋಡಿ, ಇದು ವಿತ್ ಸಾಕ್ಷಿ ಕೊಡ್ತಾ ಇದ್ದೀನಿ ನಾನು.
ಏನಿದು ಅಲ್ವಾ? ಹಾಂ, ಇದೆಲ್ಲ ಏನು ಸುಮ್ಮನೆ ಬರುತ್ತೆ ಅವ್ರಿಗೆ? ಇದು ಏನಾರು ಆಗಿರಲಿ, ಅವ್ರು ಖಾಲಿ ಡಬ್ಬ ತೋರಿಸ್ಬಿಟ್ಟು ಸರ್ ನಾನು ನೋಡ್ತೀನಿ ಅಂತ ಹೇಳ್ಬೋದು. ಹಸುಗಳು ಅಷ್ಟೇ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪದ್ಮಮ್ಮವ್ರು ಹೇಳ್ತಾ ಇರೋದು ಇರಲಿ. ಇಲ್ಲಿ ನೋಡ್ರಿ ನೀವು, ಇಲ್ಲಿ ಏನಾರ ಒಂಚೂರು ಗಲೀಜಿದ್ರೆ ನಾನೇ ಕೇಳ್ತಾ ಇದ್ದೆ, ಅಮ್ಮ ಏನಮ್ಮ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀರಾ, ಈ ಗಲೀಜೆಲ್ಲ ತೆಗೆದು ನೀವು ತಿಪ್ಪೆಗೆ ಹಾಕ್ತೀರಾ ಅಂತ ಹೇಳ್ಬೋದಾಗಿತ್ತು. ನಾನು ಎದುರು ನಿಜವಾಗ್ಲೂ ಹೇಳ್ತೀನಿ, ಟೆಂಪಲ್ಲೇ ಕಾಣಿಸ್ತಾ ಇದೆಯಾ ಇಲ್ಲಿ, ಶನಿವಾರ ಟೆಂಪಲಲ್ಲಿ ಇದ್ದೀನಿ. ಆ ಟೆಂಪಲ್ ಸುತ್ತಮುತ್ತ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಪದ್ಮಮ್ಮರು ಹೇಳ್ದಂಗೆ. ಅದಕ್ಕೆ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ತಾ ಇದ್ದಾರೆ, ದುಡ್ಡು ಕೊಟ್ಟು ಕಸನ ಎತ್ತಿಸ್ತಾ ಇದ್ದಾರೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಪೌರ ಕಾರ್ಮಿಕರು ಬರ್ತಾ ಇಲ್ಲ, ಅಷ್ಟೇ ಕೇಳ್ತಿರೋನು. ಆ ಪೌರ ಕಾರ್ಮಿಕರು ಬರ್ತಾ ಇದಕ್ಕೆ ಅವರು ಬೇಜಾರಾಗಿ ಮಾತಾಡ್ತಿರೋದು. ಇದು ಬಂದ್ಬಿಟ್ಟು ನಿಮಗೆ ಜಿಂಕೆ ಪಾರ್ಕ್ ಎದುರುಗಡೆ ಇರುವಂಥ ಶನೇಶ್ವರ ಸ್ವಾಮಿ ಟೆಂಪಲ್ಲು ನೋಡಿ. ಇಲ್ಲಿ ಗರ್ಭಗುಡಿ ತೆಗಿಬಾರ್ದು ಏನೋ ಗೊತ್ತಿಲ್ಲ. ಆ ಸ್ವಾಮಿ ನಂಗೆ ಆಶೀರ್ವಾದ ಕೊಡಲಿ. ಮುಂದೆ ಇರೋದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಭಗವಂತ. ಹಾಂ, ಓಕೆ. ಇವ್ರು ಯಾರಮ್ಮ? ಓಕೆ ಓಕೆ ಓಕೆ. ಇನ್ನೊಂದು ಸರಿ ಬಂದು ನಾನು ಭೇಟಿ ಮಾಡ್ತೀನಿ. ಹಾಂ, ಹ್ಞೂ ಹಾಂ, ಹ್ಞೂ. ನೋಡಿ ಅವ್ರು ಹೇಳ್ತಾ ಇರೋದು ಅಷ್ಟೇ. ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಷ್ಟು ಅಚ್ಚುಕಟ್ಟಾಗಿ ಇಡಬೇಕು ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಪದ್ಮಮ್ಮರು ಹೇಳ್ತಿರೋದು. ಪ್ರತಿಯೊಂದು ಫುಡ್ ತೋರಿಸಿದ್ರು, ಟೆಂಪಲ್ ಸುತ್ತಮುತ್ತ ತೋರಿಸಿದ್ರು. ಆಮೇಲೆ ಹೇಳ್ಬೋದಾಗಿತ್ತಲ್ಲ ಸರ್ ಖಾಲಿ ಡಬ್ಬ ತೋರಿಸ್ಬಿಟ್ಟು ನಾನು ಸರ್ ಇದೆ ಅದು ಇದೆ ಅಂದ್ಬಿಟ್ಟು ವಿತ್ ಫುಡ್ಡೇ ತೋರಿಸ್ತಾವ್ರು ಅವರು. ಅವ್ರು ನೀಟಾಗಿರೋ ಇಟ್ಕೊಂಡು ತೋರಿಸ್ತಾರೆ. ಅಮ್ಮ ಎಷ್ಟು ಗಂಟೆ ತೆಗಿತಾರೆ ಇದು ದೇವಸ್ಥಾನ? ಹಾಂ ಹಾಂ, ಓಕೆ. ಪೂಜೆ ಪುನಸ್ಕಾರ ಎಲ್ಲ ನೀವೇ ಮಾಡ್ತೀರಾ ಅದು ಬೇರೆ? ಹಾಂ ಹಾಂ, ಓಕೆ ಓಕೆ. ಹಾಂ ಹಾಂ, ಓಕೆ ಓಕೆ, ಆಯ್ತಮ್ಮ. ಅಮ್ಮ ಅಮ್ಮ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಒಳ್ಳೆ ಹಾಂ, ಕಣ್ಣಿಗೆ ಇಚ್ಛಾದ್ರೆ ಊಟ ತಿಂತೀರ, ಕಣ್ಣಿಗೆ ಇಚ್ಛಾದ್ರೆ ಕಣ್ಣಿಗೆ ಇಚ್ಛಾಗುತ್ತೆ ಸರ್. ಯಾವ ಮನ್ಸನ್ಗೂ ನೀಟ್ ಇರಬೇಕು. ಅಮ್ಮ ಇವಾಗ ನಾನು ಕೇಳ್ತಾ ಇರೋದು ಅಷ್ಟೇ. ಇಲ್ಲಿ ಆ ಭಗವಂತ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ. ಆದಷ್ಟು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಕ್ಲಿಯರ್ ಆಗಲಿ, ಕಸ ಆಗದೆ ಇರೋಂಥ ಬುದ್ಧಿ ಕೊಡಲಿ. ಆಮೇಲೆ ಅವ್ರಿಗೂ ಅಷ್ಟೇ, ಪೌರ ಕಾರ್ಮಿಕರು ಅಷ್ಟೇ ಆದಷ್ಟು ಬೇಗ ಇದು ಕ್ಲಿಯರ್ ಮಾಡೋಂಥ ಭಗವಂತ ಹೇಳ್ತೀನಲ್ಲ, ಆ ಶನೇಶ್ವರನೇ ಅವ್ರಿಗೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಪರಮಾತ್ಮ ಅಷ್ಟು ಬೇಜಾರಿಗೆ ನಾನು 1.5 ತಿಂಗಳಿಂದ ನಾನು ಸುಮಾರು ವಿಡಿಯೋ ಮಾಡಿದ್ದೀನಿ. ಭಗವಂತನೇ ಇವತ್ತು ನನ್ನ ಮುಂದೆ ಕರ್ಸ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಧೈರ್ಯವಾಗಿ ಕೂತು ಮಾತಾಡ್ತಾ ಇದ್ದೇನೆ. ಯೂಶ್ವಲಿ ಆ ದೇವಸ್ಥಾನಕ್ಕೆ ನಾನು ಓದೋನಲ್ಲ, ಇದೇ ಫಸ್ಟ್ ಟೈಮ್ ಬರ್ತಿರೋದು ನಾನು. ಆ ಭಗವಂತನೇ ಕರ್ಸ್ಕೊಂಡಿದ್ದಾನೆ. ಇದೆಲ್ಲ ಸುತ್ತಮುತ್ತ ಅವ್ರ ಕೆಲ ನನ್ನ ಕೆಲ ನೀಟ್ ಮಾಡಿಸು ಅಂತ ಹೇಳ್ಬಿಟ್ಟಿದ್ದಾನೆ. ನನಗೆ ಗೊತ್ತಿಲ್ಲ. ಜಿಂಕೆ ಪಾರ್ಕ್ ಇರ್ಬೋದು, ಇಂದು ರುದ್ರಭೂಮಿ ಇರ್ಬೋದು, ಲಿಂಗಾಯತರ ಸ್ಮಶಾನ ಇರ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಕಸ ಹಾಕ್ಲೇಬಾರ್ದು ಅಂತ ಭಗವಂತ ಎಲ್ರಿಗೂ ಆಶೀರ್ವಾದ ಮಾಡಲಿ. ಅಮ್ಮ ಇದೆಲ್ಲ ಏನಮ್ಮ? ಅದೆಲ್ಲ ಓಕೆ ಅಮ್ಮ. ಅಮ್ಮ ಇನ್ನೊಂದ್ಸರಿ ನಾನು ಬರ್ತೀನಿ. ನಮ್ಗೆ ಇವತ್ತೆಲ್ಲ ಕಸದ್ದೆಲ್ಲ ನೋಡಲಿ. ಇದೆಲ್ಲ ಕ್ಲಿಯರ್ ಆದಮೇಲೆ ಪದ್ಮಮ್ಮವ್ರು ಇರ್ಬೋದು, ಇವ್ರು ಇರ್ಬೋದು, ಎಲ್ಲ ಮೀಟ್ ಮಾಡೋಣ. ಆಮೇಲೆ ಯಜಮಾನ್ ಇರ್ಬೋದು, ಮಗ ಇರ್ಬೋದು, ಖಂಡಿತ ಅವರೆಲ್ಲ ಮೀಟ್ ಮಾಡೋಣ. ಅಲ್ಲಿವರೆಗೂ ಹೇಳ್ತೀನಲ್ಲ, ಇಷ್ಟು ಏನು ಮೈಂಡ್ ಪೇನ್ ಮಾಡೋದು ಅದಕ್ಕಿಂತ ಚೆನ್ನಾಗಿ ನೀವು ಜಾಗನೇ ಇಟ್ಕೊಳ್ಳಿ ಅಮ್ಮ. ಇನ್ನೊಂದ್ಸರಿ ಬರ್ತೀನಮ್ಮ. ದೇವ್ರು ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಮ್ಮ. ಥ್ಯಾಂಕ್ಸ್ ಅಮ್ಮ.